ವೆಲ್ಕಮ್ ಬ್ಯಾಕ್. ಇವತ್ತಿನ ಲಾಗಲ್ಲಿ ನಾನು ಏನಪ್ಪ ತಿಳಿಸ್ತಾ ಇದ್ದೀನಿ ಅಂದರೆ ಫ್ರಾನ್ಸಿ ಸೀರೆ ಆ್ಯಂಡ್ ಸಿಂಪಲ್ ಸ್ಯಾರಿ ತಿಳಿಸ್ತಾ ಇದ್ದೀನಿ ನಾನು. ಅಂದರೆ ನನ್ನ ಹತ್ರ ಯಾವ ಥರ ಕಲೆಕ್ಷನ್ ಇದೆ, ಅದಕ್ಕೆ ಎಷ್ಟು ಅಮೌಂಟು ಅನ್ನೋದನ್ನ ನಾನು ಇವತ್ತು ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇಲ್ಲಿ ಸ್ವಲ್ಪನೇ ಇರೋದು ಸ್ಯಾರಿ, ಇನ್ನು ಸ್ವಲ್ಪ ನಾನು ಅಮ್ಮನ ಮೇಲೆ ಇಟ್ಟಿದ್ದೀನಿ, ನಾನು ತೊಗೊಬಂದಿಲ್ಲ ಇಲ್ಲಿಗೆ ಯಾವುದನ್ನು. ಇಲ್ಲಿ ಯಾವ ಥರ ಕಲೆಕ್ಷನ್ ಇದೆ ಅನ್ನೋದನ್ನ ನಾನು ತೋರಿಸ್ತೀನಿ ಅಷ್ಟೇ. ಇವತ್ತು ಕಾಟನ್ ಸ್ಯಾರಿ ಆಗಲಿ, ನಾನು ಸಿಲ್ಕ್ ಸ್ಯಾರಿ ಆಗಲಿ, ಅಕಸ್ಮಾತ್ ರೇಷ್ಮೆ ಸೀರೆ ಆಗಲಿ ತೋರಿಸಿಲ್ಲ ಇವತ್ತು. ಒಂದು ಲಾಗಲ್ಲಿ ತಿಳಿಸಿದೆ, ಆದರೂ ಸರಿಯಾಗಿ ಬಂದಿಲ್ಲ, ಡಿಲೀಟ್ ಮಾಡಿಬಿಟ್ಟಿದ್ದೆ. ಹಾಗಾಗಿ ಈಗ ನಾನು ಬರೀ ಸಿಂಪಲ್ ಸ್ಯಾರಿಗೆ ಮತ್ತು ವರ್ಕ್ ಸ್ಯಾರಿ ತೋರಿಸ್ತೀನಿ, ಬನ್ನಿ ನೋಡೋಣ. ಫಸ್ಟ್ ಸ್ಯಾರಿ ಬಂದು ನಮ್ಮ ಅಕ್ಕ ಕೊಡಿಸಿರೋದು, ಅಂದರೆ ಈಗ ಬರ್ತಡೆಗೆ ಅಂಟೆ ಕೊಡಿಸಿದ್ದಾಳೆ. ಅದು ನೀವು ನೋಡಿದ್ರಿ, ಈಗ ವರ್ಕ್ ಬ್ಲೌಸ್ ಹೊಲಿಸ್ಬಿಟ್ಟಾಗಲೂ ಕೂಡ ತೋರಿಸಿದೆ ನಾನು. ಹಾಗಾಗಿ ಈಗ ಮತ್ತೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ಅದೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿರೋದು ಸ್ಯಾರಿಯಿಂದ. ಈಗ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಇದು ಬಂದು ಗ್ರೀನ್ ಕಲರು, ಪಾಚಿ ಗ್ರೀನು ಅಲ್ಲ, ಸ್ವಲ್ಪ ಲೈಟ್ ಗ್ರೀನು ಅಲ್ಲ, ಇದೊಂಥರ ಡಿಫ್ರೆಂಟ್ ಕಲರು. ಇದು ಸ್ಯಾರಿ ಬಂದು ಫುಲ್ ಎಲ್ಲ ಒಳಗಡೆಗೆ ಚುಕ್ಕಿ ಚುಕ್ಕಿ ಮಣಿ ಕೊಟ್ಟಿದ್ದಾರೆ. ಅಂದರೆ ಇದು ನೀರಿಗೆ ಹೊಜ್ಬೋದು, ಅಂದರೆ ವಾಶ್ ಮಾಡಿ ಎಲ್ಲ ಬಿಸಿಲಿಗೆಲ್ಲ ಹಾಕ್ಬೋದು ಆ ಥರ. ಇದಕ್ಕೆ ದಾರ ವರ್ಕ್ ಬಂದಿದೆ ಲಾಸ್ಟಲ್ಲಿ, ಅಂದರೆ ಸೆರಗಿಗೆ ಬಂದಿದೆ. ಇನ್ನು ಸೀರೆ ಪೂರ್ತಿ ಪ್ಲೇನ್ ಇದೆ, ಪ್ಲೇನ್ ಬಂದು ಸೈಡ್ ಬುಟ್ಟ ಬಂದಿದೆ ಅಷ್ಟೇ. ಇದಕ್ಕೆ ಬ್ಲೌಸ್ ಬಂದು ನೋಡಿದ್ರಿ ನೀವು, ನಾನು ಲಾಸ್ಟ್ ವ್ಲಾಗಲ್ಲಿ ತಿಳಿಸಿದ್ದೆ ಸಂಕ್ರಾಂತಿ ಹಬ್ಬದ ವೀಡಿಯೋದಲ್ಲಿ. ಇದು ಮಾಮೂಲಿ ಹಿಂದೆ ಹೊಲಿಸಿದ್ದೀನಿ ನಾನು, ಹಿಂದೆ ಬಟನ್ ಕೊಡಿಸಿ, ಅದಕ್ಕೆ ಡಿಸೈನ್ ಈ ಥರ ಬಂದಿದೆ. ಅದು ದಾರ ಕಟ್ಟಿದ್ರಿಂದ ಸರಿಯಾಗಿ ಕಾಣ್ತಾ ಇಲ್ಲ, ಹಾಗಾಗಿ ಈ ಥರ ಹೊಲಿಸಿದ್ದೀನಿ ನಾನು. ಈ ಸ್ಯಾರಿ ಅಮೌಂಟ್ ಬಂದು 800. ಇದು ಗೊತ್ತಿರೋದೆ ಎಲ್ರಿಗೂ, ಹಾಗಾಗಿ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿಲಿ ನೋಡಿದ್ರೆ ಕಾಣುತ್ತೆ ಸ್ಯಾರಿ. ಇದು ಯಾವುದಪ್ಪ ಅಂದರೆ ನಂದು ಮೆಹಂದಿ ಶಾಸ್ತ್ರದಲ್ಲಿ ತೊಗೊಂಡಿರೋ ಸ್ಯಾರಿ ಇದು. ಅಮೌಂಟ್ ಬಂದು 1200 ರೂಪಾಯಿ ಆಯಿತು. ಕೋವಿಡ್ ಟೈಮಲ್ಲಿ ತೊಗೊಂಡಿದ್ದು. ಕೋವಿಡ್ ಟೈಮಲ್ಲಿ ಸರಿಯಾಗಿ ನಾನು ಕಲೆಕ್ಷನ್ ಮಾಡೋಕ್ಕೂ ಆಗಲಿಲ್ಲ, ಯಾಕಪ್ಪ ಅಂತಂದರೆ ಆ ಟೈಮಲ್ಲಿ ಅಂಗಡಿ ಓಪನ್ ಇರಲಿಲ್ಲ, ಹಂಗಾಗಿ ಕದ್ದು ಮುಚ್ಚಿ ಕಲೆಕ್ಷನ್ ಮಾಡಿರೋದು. ಹಾಗಾಗಿ ಇದಕ್ಕೆ ಈ ಥರ ಬಾರ್ಡರ್ ಬಂದಿದೆ, ಪೂರ್ತಿ ಸಾಫ್ಟಾಗಿದೆ ಸ್ಯಾರಿ ಮಾತ್ರ, ಲೈಟ್ ವೈಟು, ತುಂಬಾ ಚೆನ್ನಾಗಿ ಕಾಣುತ್ತೆ ಮಾತ್ರ. ಇದಕ್ಕೆ ಹಿಂದೆ ಈ ಥರ ಕೊಡಿಸಿದ್ದೀನಿ, ಮಾಮೂಲಿ ಮುಂದೆ ಬಟನ್ ಕೊಡಿಸಿ. ಇದಕ್ಕೆ ತೋಳಿಗೆ ಹತ್ರದ್ದು ಸ್ಯಾರಿದು ಲಾಸ್ಟು ಬಾರ್ಡರ್ ಕೊಡಿಸಿದ್ದೀನಿ. ಇದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಇದಾವುದು ಹುಟ್ಟಿಲ್ಲ ಸದ್ಯಕ್ಕೆ, 5 ವರ್ಷ ಆಗಿದೆ. ಹಂಗಾಗಿ ನೆಕ್ಸ್ಟ್ ಸ್ಯಾರಿ ನೋಡೋಣ ಬನ್ನಿ. 5 ವರ್ಷ ಆಗಿತ್ತು, ಯಾವ ಸೀರೆನೂ ಸರಿಯಾಗಿ ನಾನು ಹಾಕ್ತೆ. ಇದು ಈಗ ರೀಸೆಂಟಾಗಿ ತೊಗೊಂಡಿದ್ದು, ಗೌರಿ ಟೈಮಲ್ಲಿ ನಮ್ಮ ಮನೆ ಹತ್ರನೇ ಬರ್ತಾರೆ, ಅದು ಗಾಯತ್ರಿ ಆಂಟಿ ಅಂತ ಅಂದ್ಬಿಟ್ಟು ಆಗ್ಲಿಂದ ಕಸ್ಟಮರ್ ಅವರು. ಹಾಗಾಗಿ ಅವರು ಚೆನ್ನಾಗಿ ತೊಗೊಬರ್ತಾರಲ್ಲ, ನಮ್ದು ಇದು ಇಷ್ಟ ಆಯಿತು, ಗೋಲ್ಡ್ ಕಲರ್ ಸ್ಯಾರಿ ಮತ್ತು ಮೆರೂನ್ ಕಲರ್ ಬಾರ್ಡರ್ ಬರ್ತಲ್ಲ ಅಂತ ಅಂದ್ಬಿಟ್ಟು ಹಂಗಾಗಿ ತೊಗೊಂಡೆ. ಇದಕ್ಕೆ ಸಿಂಪಲಾಗಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ. ಇದಕ್ಕೇನು ವರ್ಕು ಕೊಡಿಸ್ಲಿಲ್ಲ, ಲೇಸು ಏನು ಕೊಡಿಸಿಲ್ಲ, ಸಿಂಪಲಾಗಿ ಮುಂದೆ ಬಟನ್ ಕೊಡಿಸ್ಬಿಟ್ಟು ಹೊಲಿಸ್ದೆ. ಅಂದರೆ ಪಾಪುಗೆ ಕಿವಿಚೋಸೋಕ್ಕೆ ಮುಟ್ಟ ಹಾಕಿಸ್ದೆ, ಆದರೆ ಹಾಕ್ಕೊಳ್ಳಿಲ್ಲ ಅವತ್ತಿಗೆ. ಇದು ಅಮೌಂಟ್ ಬಂದು ಬರೀ 550 ಅಷ್ಟೇ. ಇನ್ನು ನೆಕ್ಸ್ಟ್ ಸ್ಯಾರಿ ಬಂದು ಇದು ನೋಡಿದ್ರೇನೋ ನೀವು, ಲಾಸ್ಟ್ ಲಾಗಲ್ಲಿ ತೋರಿಸಿದೆ ನಾನು, ಅಂದರೆ ಇದು ವೀಡಿಯೋದೇನು ತೋರಿಸಿರಲಿಲ್ಲ, ಲಾಗಲ್ಲಿ ತೋರಿಸಿದೆ ಅಷ್ಟೇ. ಈ ಸ್ಯಾರಿ ಬಂದು ನಾನು ಮದುವೆ ಟೈಮಲ್ಲಿ ಸುಮಂತ್ ಅವ್ರು ತೊಗೊಟ್ಟಿರೋದು ಇದು. ಅರೆ ನಾನು ಆರೆಂಜ್ ಕಲರ್ ಸ್ಯಾರಿ ಕೇಳಿದೆ, ಅವ್ರು ಮೈಸೂರು ಶಾಪಿಂಗ್ ಹೋಗಿದ್ರಲ್ಲ ಅಂತ ಅಂದ್ಬಿಟ್ಟು, ಆದರೆ ಅವರು ಗ್ರೀನ್ ಕಲರಲ್ಲಿ ತೊಗೊಂಡು ಕೊಟ್ಟಿದ್ದಾರೆ, ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು. ಇದಕ್ಕೆ ಬರೀ ಲೇಸಲ್ಲಿ ಕೊಡಿಸಿದ್ದೀನಿ ಅಷ್ಟೇ, ಈ ಥರ ಡಿಸೈನ್ ಇರಲಿ ಅಂದ್ಬಿಟ್ಟು ಹಾಫ್ ತೋಳು ಕೊಡಿಸ್ಬಿಟ್ಟು ಹೊಲಿಸಿದ್ದೀನಿ. ಇದು ಸ್ಯಾರಿ ಅಮೌಂಟ್ ಬಂದು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಎಷ್ಟು ಅಂತ, ಹಂಗಾಗಿ ನನಗೆ ಗೊತ್ತಿಲ್ಲ, ಅದು ಅವ್ರು ತಂದಿರೋದು. ಇನ್ನು ನೆಕ್ಸ್ಟ್ ಕಲೆಕ್ಷನ್ ಬಂದು ಇದು ಅಕ್ಕನ ಮದುವೆ ಟೈಮಲ್ಲಿ ತೊಗೊಂಡಿದ್ದು, ಡಬಲ್ ಕಲರ್ ಸ್ಯಾರಿ, ಅಂದರೆ ಇದು ಲಂಗ ದಾವಣಿ ಸ್ಯಾರಿ ಅಂತಾರಲ್ಲ ಆ ಥರ ಟೈಪಲ್ಲೇ ಇರೋದು. ಬ್ಲೌಸ್ ಹಾಳಾಗಿದೆ, ಹಾಗಾಗಿ ಅದು ವರ್ಕ್ ಮಾಡಿ ಹೊಲಿಸ್ಬೇಕಂತಂದ್ಬಿಟ್ಟು ಸ್ಟಿಚ್ ಮಾಡಿಸಿಲ್ಲ, ಹಂಗಾಗಿ ಸುಮ್ಮನಿದ್ದೀನಿ. ಇದ್ರ ಅಮೌಂಟ್ ಬಂದು 2000 ರೂಪಾಯಿದು ಸ್ಯಾರಿ ಬಂದು, ಅಂದರೆ ತುಂಬ ವೆಯ್ಟ್ ಇದೆಯಲ್ಲ, ಹಂಗಾಗಿ ವರ್ಕ್ ಕೊಟ್ಟಿದ್ದಾರೆ, ಅಷ್ಟಕ್ಕೆ 2000 ಅಮೌಂಟ್ ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಸ್ಯಾರಿ ಬಂದು ಇದು ಚೆನ್ನಾಗಿದೆ ಸಿಂಪಲ್ಲಾಗಿ, ಆದರೆ ಕಾಸ್ಟ್ಲಿ. ಇದು ನೀವು ಕಮ್ಮಿ ಅಂತ ಅಂದ್ಕೋಬೋದು, ಇಲ್ಲ ಇದು 1000 ರೂಪಾಯಿ ಸ್ಯಾರಿ. ಇದು ನಮ್ಮ ಚಿಕ್ಕಮ್ಮ ತಗೊಟ್ಟಿರೋದು ನಾನು ಪ್ರೆಗ್ನೆಂಟ್ ಟೈಮಲ್ಲಿ. ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಇದು ಪೂರ್ತಿ ಹಿಂಗೆ ಬಂದಿದೆ ಸೀರೆ ಪೂರ್ತಿ ಒಳಗಡೆ. ಇದಕ್ಕೆ ಬ್ಲೌಸ್ ಬಂದು ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಈ ಥರ ಸಿಂಪಲ್ ಸ್ಯಾರಿಗಳು ಚೆನ್ನಾಗಿ ಕಾಣುತ್ತೆ ಅದೇ ಥರ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿಸಿದ್ದೀನಿ ನಾನು. ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇನ್ನು ನೆಕ್ಸ್ಟ್ ವೀಡಿಯೋಗೆ ಬರೋಣ ಬನ್ನಿ. ಇದು ಬಂದು ಸಿಂಪಲ್ ಸ್ಯಾರಿ, ಅಂದರೆ ಇದೆಲ್ಲರಿಗೂ ಈಗಿನ ಟ್ರೆಂಡಲ್ಲಿ ಬಂದಿತ್ತು, ನೋಡಿದ್ದೀರಾ. ಇದಕ್ಕೆ ವೆಲ್ವೆಟ್ ಬ್ಲೌಸ್ ಬಂದು ಬರುತ್ತಲ್ಲ ಆ ಥರದ್ದು. ಇದು ರಕ್ಷಾಬಂಧನದ್ದು ಸ್ಪೆಷಲ್ಲು, ಅಂದರೆ ಅಣ್ಣ ರಾಖಿ ಕಟ್ಟಿದಾಗ ಅಮೌಂಟ್ ಕೊಟ್ಟಿದ್ರು, ಆ ಥರ ನೆನಪಿಗಿರಲಿ ಅಂದ್ಬಿಟ್ಟು ನಾನು ತೊಗೊಂಡೆ. ಇದಕ್ಕೆ ಬ್ಲ್ಯಾಕ್ ಕಲರ್ ವೆಲ್ವೆಟ್ ಬ್ಲೌಸ್ ಬಂದಿದೆ. ಇದೇನು ಸಿಂಪಲ್ಲಾಗಿ ವೆಲ್ವೆಟ್ ಬ್ಲೌಸ್ ಮಾಮೂಲಿ ಯಾವ ಥರ ಹೊಲಿಸೋದು ಸಿಂಪಲ್ಲಾಗಿ ಹೊಲಿಸ್ಕೊಂಡಿದ್ದೀನಿ ನಾನು. ಇದು ಬೆಳಿಗ್ಗೆಯಿಂದನೂ ಲಾಗ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಹೋದೆ, ಆದರೆ ಸ್ವಲ್ಪ ಟೈಮಿಂಗ್ಸ್ ಜಾಸ್ತಿ ಇದ್ದಿದ್ದು ಲಾಂಗ್ ವೀಡಿಯೋದಿಂದ ಸರಿಯಾಗಿ ಬಂದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಏನು ಮಾಡೋಕ್ಕಾಗಲ್ಲ, ಸ್ಕಿಪ್ ಮಾಡಿದ್ದೀನಿ ವೀಡಿಯೋಸ್ನ. ಅದಕ್ಕೆ ವಾಯ್ಸ್ ಓವರ್ ಸ್ವಲ್ಪ ಚೇಂಜ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕಲೆಕ್ಷನ್ ಬಂದು ಇದು ವೈಟ್ ಕಲರ್ ಸ್ಯಾರಿ.
ಇದಕ್ಕೆ ಬಂದು ಈ ಥರ ಬ್ಲೌಸ್ ಹೊಲ್ಸಿದ್ದೀನಿ ನಾನು ಸಿಂಪಲ್ಲಾಗಿ. ಇವ್ಯಾವು ಸದ್ಯಕ್ಕೆ ಸೀರೆ ಅಂತೂ ನಾನು ಯೂಸ್ ಮಾಡಿಲ್ಲ, ಎಲ್ಲ ಹಾಗೆ ಬೀರಲ್ಲಿ ಇಟ್ಟಿದ್ದೀನಿ ಅಷ್ಟೇ. ನಾನು ಮುಂದೆ ಟೈಮ್ ಬಂದಾಗ ಯೂಸ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಆ ಥರ ನಾನು ಎಲ್ಲ ರಾಖಿ ಹಬ್ಬದ ಟೈಮಲ್ಲಿ ತೊಗೊಂಡಿರೋ ಸ್ಯಾರೀಸ್ ಅದು. ಇದೆಲ್ಲ ಮದುವೆ ಆದಮೇಲೆ ತೊಗೊಂಡಿರೋದು. ಮಿನಿಮಮ್ 40 ಸ್ಯಾರಿ ಇದೆ ಅಂತ ಅನ್ಕೋಬೋದು. 40 ಜಾಸ್ತಿ ಇದೆ, ಇಲ್ಲೇ 40 ಇದೆ. ಇದು ಹೆವಿ ಸ್ಪೆಷಲ್ ಸ್ಯಾರಿ. ಯಾಕಪ್ಪ ಅಂತಂದರೆ ಇದು ನನ್ನ ಮದುವೆಗೆ ಮುಂಚೆ ನಮ್ಮಪ್ಪ ನನ್ನ ಬರ್ಡೇಗೆ ಅಂತ ಕೊಡಿಸಿದ ಸ್ಯಾರಿ ಇದು. ಇದು ಬರೀ 1,000 ಅಷ್ಟೇ ಸ್ಯಾರಿ, ಆದರೆ ಎಮೋಷನ್ ತುಂಬ ಇದೆ. ಇದು ತುಂಬಾ ವೆಯ್ಟ್ ಇದೆ ಮಾತ್ರ. ಇದಕ್ಕೆ ಫುಲ್ ಎಲ್ಲ ಬಾರ್ಡರ್ ಪೂರ್ತಿ ವರ್ಕ್ ಬಂದಿದೆ, ಸ್ಟೋನ್ ವರ್ಕ್ ಇದು. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಬ್ಲೌಸ್ ಬಂದು ಈ ಥರ. ನಾನು ಬರೀ 2 ಸಲ ಹಾಕಿರೋದು ಈ ಸೀರೆ, ಹಂಗಾಗಿ ಬ್ಲೌಸ್ ಸ್ವಲ್ಪ ಚೆನ್ನಾಗಿ ಮಾಡಿಲ್ಲ ಒಬ್ಬರು ಕೊಟ್ಟು. ಅದಕ್ಕೋಸ್ಕರ ಸಪ್ರೇಟ್ ತೊಗೋಬೇಕು ಅಂದ್ಬಿಟ್ಟು ಸುಮ್ಮನಿದ್ದೀನಿ. ಇನ್ನು ಈ ಸ್ಯಾರಿ ಬಂದು ಇದು ರಕ್ಷಾಬಂಧನದ ಸ್ಯಾರಿ. ನಮ್ಮ ಪುನೀತಣ್ಣವರು ನನಗೋಸ್ಕರ ಕೊಡಿಸಿರೋ ಸ್ಯಾರಿ ಇದು. ಅಂದರೆ ಅಮೌಂಟ್ ಕೊಟ್ಟಿದ್ದರು, ಅಲ್ಲಿಗೆ ಹೋದ್ಮೇಲೆ ಇದೆ ಚೆನ್ನಾಗಿ ಕಾಣ್ತು ಅಂದ್ಬಿಟ್ಟು ತೊಗೊಂಡೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ. ಇದು ಅಮೌಂಟ್ ಕರೆಕ್ಟಾಗಿ ನನಗೂ ಗೊತ್ತಿಲ್ಲ, ಯಾಕಂದರೆ ಅಕ್ಕ ನಾನಿಬ್ಬರು ಒಟ್ಟಿಗೆ ತೊಗೊಂಡಿದ್ದಲ್ಲ, ಹಂಗಾಗಿ ದೊಡ್ಡ ಜೊತೆಲೇ ಕೊಟ್ಟಿದ್ದು ಅಮೌಂಟು. ಹಾಗಾಗಿ ಇದು ಅಮೌಂಟ್ ಸರಿಯಾಗಿ ಗೊತ್ತಿಲ್ಲ. ಇದಕ್ಕೆ ಬಂದು ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಇದನ್ನು ಕೂಡ ಹಿಂದೆ ಬಾಕ್ಸ್ ಟೈಪ್ ಕೊಡಿಸ್ಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ ಅಷ್ಟೇ, ಹೊರತು ಇನ್ನೇನು ಮಾಡಿಸಿಲ್ಲ. ಹಾಗೆ ಇಷ್ಟಪಟ್ಟರೆ ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ಲರೂ, ಹಾಗೆ ತಪ್ಪದೆ ಮಾಡಿ. ಇನ್ನು ನೆಕ್ಸ್ಟ್ ಸ್ಯಾರಿ ಬಂದು ಸಿಂಪಲ್ ಸ್ಯಾರಿ. ಇದು ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ಕೊಟ್ಟಿರೋದು. ನಾನು ತೊಗೊಂಡಿರೋ ಸ್ಯಾರೀಸ್ ಯಾವುದೂ ತುಂಬ ನಾನು ತೋರಿಸಿಲ್ಲ, ಯಾಕಂದರೆ ನಾನು ಜಾಸ್ತಿ ಕಾಟನ್ ಸ್ಯಾರಿ ತುಂಬ ಇಷ್ಟಪಡ್ತೀನಿ, ಅದಕ್ಕೋಸ್ಕರ ಇದಕ್ಕೆ ಸಿಂಪಲಾಗಿ ಹೊಲಿಸಿದ್ದೀನಿ. ಇದು ಆಂಟಿ ಕೊಡಿಸಿದ್ದು. ಇನ್ನು ಈ ಸ್ಯಾರಿ ಬಂದು ನಾನು ಮದುವೆ ಟೈಮಲ್ಲಿ ಅಮ್ಮ ಅಕ್ಕ ನಾನು ಎಲ್ಲ ಒಟ್ಟಿಗೆ ಒಂದೇ ಥರ ತೊಗೊಂಡ್ವಿ, ಕಲರ್ ಚೇಂಜು. ಅಂದರೆ ಆ ಟೈಮಲ್ಲಿ ಇದು ಟ್ರೆಂಡಲ್ಲಿ ಇತ್ತು ಅಂತ ಅಂದ್ಬಿಟ್ಟು ಈ ಥರ ತೊಗೊಂಡೆ, ಗ್ರೀನ್ ಕಲರು. ಫುಲ್ ಸೀರೆ ಪೂರ್ತಿ ಹಿಂಗೆ ಡಿಸೈನ್ ಇದೆ, ಅದಕ್ಕೋಸ್ಕರ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ತೊಗೊಂಡ್ವಿ. ಇದಕ್ಕೆ ಬ್ಲೌಸ್ ಬಂದು ಚೆನ್ನಾಗಿದೆ. ಇದು ಒಂಥರ ಡಿಫ್ರೆಂಟಾಗಿ ವರ್ಕ್ ಮಾಡಿ ಅಂತಂತ ಹೇಳಿದ್ದೆ, ಆದ್ರೆ ಅವ್ರು ಈ ಥರ ಡಿಸೈನಲ್ಲಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಅಂತಿದ್ರು ಅಕ್ಕ. ಈ ಥರ ಅಮೌಂಟ್ ಕೊಡೋಕ್ಕೆ ಗೊತ್ತಿಲ್ಲ. ಇನ್ನು ಮೀಶೋದಲ್ಲಿ ಬುಕ್ ಮಾಡಿದ್ದೆ. ಇದು ಸಿಂಪಲಾಗಿದ್ರೂ ಚೆನ್ನಾಗಿ ಬಂದಿದೆ. ಇದು ಅಮೌಂಟ್ ಬಂದು 280 ರೂಪಾಯಿ ಅಂತೆ ಸ್ಯಾರಿ ಇದು. ಅಂದರೆ ಏನೋ ಒಂಥರ ಚೆನ್ನಾಗಿ ಕಾಣ್ತಿತ್ತು ಅಂತ ಅಂದ್ಬಿಟ್ಟು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಸಾಫ್ಟ್ ಸಿಲ್ಕ್ ಥರ ಕೂರುತ್ತೆ ಸೀರೆ ಮಾತ್ರ. ಅದಕ್ಕೆ ಬ್ಲೌಸ್ ಬಂದು ಈ ಥರ ಸಾದಾ ಹೊಲಿಸಿದ್ದೀನಿ, ಏನೋ ವರ್ಕ್ ಕೊಡಿಸಿಲ್ಲ ನಾನು. ಇದು ವರ್ಕ್ ಮಾಡಿದವ್ರು ಪಾಪ ಸತ್ತೇ ಹೋದ್ರು ಸ್ಟಿಚ್ ಮಾಡಿಕೊಟ್ಟವರು. ಹಂಗಾಗಿ ಲಕ್ಷ್ಮಿ ಅಂತ ಅವಳು ಇವತ್ತು ನೆನೆಸ್ಕೊತೀನ ಸೀರೆ ನೋಡಿದಾಗ. ಇನ್ನಿದು ಕೂಡ ಸಿಂಪಲ್ ಸ್ಯಾರಿ. ಇದು ಟ್ರೆಂಡಿಂಗ್ ಸ್ಯಾರಿನೇ ಅಂತ ಹೇಳ್ಬೋದು ನಾನು. ಯಾಕಪ್ಪ ಅಂದರೆ ಇದು ಗೌರಿ ಹಬ್ಬ ಸೀಸನಲ್ಲಿ ಬಂದಿದ್ದು. ತುಂಬಾ ಸಾಫ್ಟಾಗಿದೆ ಸ್ಯಾರಿ ಮಾತ್ರ. ಈ ಥರ ತೊಗೊಳ್ಳಿ, ಉಟ್ಕೊಳ್ಳೋಕ್ಕಂತ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೂ ಕೂಡ ಸುಮ್ಮನೆ ಪ್ಲೇನ್ ಬ್ಲೌಸ್ ಹೊಲಿಸಿದ್ದೀನಿ ಅಷ್ಟೇ. ಇನ್ನು ನೆಕ್ಸ್ಟ್ ಸ್ಯಾರಿ ನೋಡೋಣ ಬನ್ನಿ ಯಾವುದಿದೆ ಅಂತ ಅಂದ್ಬಿಟ್ಟು. ಇದು ಕೂಡ ಸಿಂಪಲ್ಲಾಗಿ ತೊಗೊಳ್ಬೇಕು ಅಂತ ಅಂದ್ಕೊಂಡೆ, ಆದರೆ ಇದು ನನ್ನ ಮದುವೆ ಸ್ಯಾರಿ. ಇದು ಅಂದರೆ ನನ್ನ ಬಳೆ ಸಸ್ರದ್ದು ಸ್ಯಾರಿ. ಯಾಕಂದರೆ ಆ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಜಾಸ್ತಿ ಗ್ರ್ಯಾಂಡ್ ಸ್ಯಾರಿ ತೊಗೊಳಕ್ಕಾಗಲಿಲ್ಲ. ಇದು ಮಾತ್ರ ಅಮ್ಮನ ಮನೆ ನೀರು ಇತ್ತಾರೆ ಅಂತ ಅಂದ್ಬಿಟ್ಟು, ಅಮ್ಮನ ಮನೆ ಅರಿಶಿನ ನೀರು ಇದ್ರಲ್ಲ ಆ ಟೈಮ್ಗೆ ಅಂದ್ಬಿಟ್ಟು ತೊಗೊಟ್ರು. ಬಳೆ ಶಾಸ್ತ್ರನೂ ಕೂಡ ಈ ಥರಲ್ಲೇ ಆಯಿತು. ಬಳೆ ಶಾಸ್ತ್ರಕ್ಕೆ ತೊಗೊಂಡಿದ್ದು ಸೀರೆ ಉಡೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ಅವತ್ತು ತುಂಬ ಕೋವಿಡ್ ಟೈಮ್ಗೆ ಹೊತ್ಕೂ ಎಲ್ಲ ಅರ್ಜೆಂಟಲ್ಲಿ ಮದುವೆ ಮಾಡಿದ್ರಲ್ಲ, ಹಂಗಾಗಿ ಇದಕ್ಕೆ ಬಂದು ಈ ಥರ ಬ್ಲೌಸ್ ಹೊಲಿಸಿದ್ದೀನಿ ನಾನು. ಈಗ ಹಾಕಿದ್ದೆ ರೀಸೆಂಟಾಗಿ, ಆದರೆ ಫೋಟೋ ಅಪ್ಲೋಡ್ ಮಾಡಿಲ್ಲ, ಅದು ಲಾಕ್ ಕೂಡ ಹಾಕಿರಲಿಲ್ಲ ನಾನು. ಹಾಗಾಗಿ ನೆಕ್ಸ್ಟ್ ಸ್ಯಾರಿ ಬಂದು ತುಂಬ ಎಮೋಷನ್ ಇರೋ ಸ್ಯಾರಿ. ಇದನ್ನು ನಮ್ಮಣ್ಣ ಕೊಡಿಸಿರೋದು. ನನಗೆ ಅರಿಶಿನ ನೀರು ಇದ್ರಲ್ಲ ಅವ್ರ ಮನೆಯಿಂದ, ಹಂಗಾಗಿ ನಮ್ಮಣ್ಣ ಕೊಡಿಸಿರೋದು. ತುಂಬ ವರ್ಕ್ ಇದೆ, ಇದು ತುಂಬ ವೆಯ್ಟ್ ಇದೆ. ಅಣ್ಣ ಕೊಡಿಸಿದ್ದು 1200 ಸ್ಯಾರಿ ಇದು. ಇದು ಕೋವಿಡ್ ಟೈಮಲ್ಲಿ ಕಲೆಕ್ಷನ್ ಮಾಡಿರೋದು. ನಮ್ಮ ಅತ್ತಿಗೆ ಹತ್ರ ಇತ್ತು ಅಂದ್ಬಿಟ್ಟು ಸೇಮ್ ಇದೇ ಥರ ಬೇಕು ಅಂದ್ಬಿಟ್ಟು ತೊಗೊಂಡೆ ನಾನು. ಅವ್ನು ಕೊಡಿಸಿದ್ದು, ಅವ್ನು ಈ ವರ್ಷ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಆದರೆ ಒಂದೇ ವರ್ಷ ಇಬ್ಬರನ್ನ ಕಳ್ಕೊಂಡೆ. ಇನ್ನು ಇದಕ್ಕೆ ಈ ಥರ ವರ್ಕ್ ಮಾಡಿಸಿದ್ದೀನಿ. ಈ ಸ್ಯಾರಿ ಕಡೆ ತುಂಬ ಇಷ್ಟ, ಅದಕ್ಕೋಸ್ಕರ ಜಾಸ್ತಿ ಯೂಸ್ ಮಾಡ್ತೀನಿ. ಒಂದೊಂದು ಟೈಮ್ ಯೂಸ್ ಮಾಡಬಾರ್ದು, ಹಂಗೆ ನೆನಪಾಗಿರಲಿ ಅಂದ್ಬಿಟ್ಟು ಮಡಿಕೊಬಿಡ್ತೀನಿ. ತುಂಬಾ ಬೇಜಾರಾಗೈತೆ ಹಣ್ದಿರು ಕಳ್ಕೊಂಡಾಗ. ಇನ್ನು ನೆಕ್ಸ್ಟ್ ಸ್ಯಾರಿ ಬಂದು ಇದು ಮದುವೆಲೇ ತೊಗೊಂಡೆ. ಅಂದರೆ ಇದು ಯಾವ ಟೈಮಲ್ಲಿ ಹಾಕ್ಕೊಂಡೆ ಅಂದರೆ, ನಮ್ಮ ಯಜಮಾನಪ್ಪಂಗೆ ನಮ್ಮ ಮನೇಲಿ ಕಾಲು ತೊಳಿ ಶಾಸ್ತ್ರ ಅಂತ ಅಂದ್ಬಿಟ್ಟು ಮಾಡಿಸಿದ್ರು. ಆ ಟೈಮಲ್ಲಿ ಹಾಕಿದ್ದೆ ಸ್ಯಾರಿನ. ಇದು ತುಂಬಾ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ, ಇದು ವಾಷಬಲ್ ಅಲ್ಲ. ಯಾಕಪ್ಪ ಅಂತಂದರೆ ಇದು ಬಣ್ಣ ಬಿಡುತ್ತೆ ಅಂತ ಅಂದ್ಬಿಟ್ಟು ಬಿಸಿಲಿಗೂ ಹಾಕೋಂಗಿಲ್ಲ. ಆದರೆ ತುಂಬ ಚೆನ್ನಾಗಿದೆ, ಸೀರೆ ಪೂರ್ತಿ ವರ್ಕ್ ಬಂದಿದೆ ಇದಕ್ಕೆ. ಇದು ಬ್ಲೌಸ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಇದೆ ನೋಡಿ, ಈ ಥರ ಮಾಮೂಲಿ ವರ್ಕ್. ಅಂದರೆ ಯಾವ ಕೋವಿಡ್ ಟೈಮಲ್ಲಿ ಜಾಸ್ತಿ ಸ್ಟಿಚ್ ಮಾಡ್ಸೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ಆ ಟೈಮಲ್ಲಿ ಅರ್ಜೆಂಟಲ್ಲಿ ಕೊಡಬೇಕು, ಅವರು ಕೂಡ ಜಾಸ್ತಿ ಬಾಗಿಲು ತೆಗಿಯೋಂಗಿಲ್ಲ ಕೋವಿಡು ಅಂತ ಅಂದ್ಬಿಟ್ಟು. ಹಾಗಾಗಿ ಸರಿಯಾಗಿ ಯಾವುದೂ ಸ್ಟಿಚ್ ಮಾಡ್ಸೋಕ್ಕಾಗಲಿಲ್ಲ. ಇದು ಕೂಡ ಸಿಂಪಲ್ ಸ್ಯಾರಿನೇ. ಇದು ಈ ಸಲ ಪ್ರೆಗ್ನೆನ್ಸಿಲಿ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಕೊಡಿಸಿರೋದು. ಇದು ನಮ್ಮ ಆಂಟಿ ಕೊಡಿಸಿರೋದು. ಈ ಥರ ಅಮೌಂಟ್ ಬಂದು ಕರೆಕ್ಟಾಗಿ 550 ಸ್ಯಾರಿ. ಯಾಕಂದರೆ ನಾನೇ ಹೋಗಿದ್ದೆ ಅಮೌಂಟ್ ಅವ್ರು ಕೊಟ್ರಲ್ಲ ಅಂದ್ಬಿಟ್ಟು. ಇದಕ್ಕೆ ಈ ಥರ ವರ್ಕ್ ಬಂದಿದೆ. ಇನ್ನು ನೆಕ್ಸ್ಟ್ ಸ್ಯಾರಿ ಬಂದು ಅಣ್ಣನ ಮನೆ ಗುರುಪ್ರವೇಶದ ಸ್ಯಾರಿ. ಇದು ಅಣ್ಣ ಕೊಡಿಸಿದ್ದು. ಅಂದರೆ ಗುರುಪ್ರವೇಶ ಟೈಮಲ್ಲಿ ಅಕ್ಕಂಗೆ ನನಗಿಬ್ರಿಗೆ ಒಂದೇ ಥರ ಕೊಡಿಸಿದ್ರು, ಕಲರ್ ಚೇಂಜ್ ಅಷ್ಟೇ. ಇದು ಟ್ರೆಂಡಿಂಗ್ ಸ್ಯಾರಿನೇ. ಯಾಕಪ್ಪ ಅಂದರೆ ಇದು ಸಿಂಪಲ್ಲಾಗಿ ಎಲ್ಲರೂ ಹಾಕೋತಾ ಇದ್ರು. ಇದಕ್ಕೆ ವರ್ಕ್ ಬ್ಲೌಸ್ ಬಂದಿರುತ್ತೋ.
ಇದಕ್ಕೆ ವರ್ಕ್ ಬ್ಲೌಸಲ್ಲಿ ನಾನು ಸಿಂಪಲಾಗಿ ಹಿಂದೆ ಬಟನ್ ಕೊಟ್ಟು ಸ್ಟಿಚ್ ಮಾಡಿಸಿದ್ದೀನಿ ಅಷ್ಟೇ. ಇದು ಅಣ್ಣಂದು, ನಮ್ಮ ಅಣ್ಣನ ತೀರಿಸ್ತಿರೋದ್ರಲ್ಲ ಅವ್ರ ತಮ್ಮ ಕೊಡಿಸಿರೋದು. ಇನ್ನು ನೆಕ್ಸ್ಟ್ ಸ್ಯಾರಿ ಬಂದು ಮೀಶೋದ ಇದು ಸ್ಯಾರಿ ಕೂಡ, ಅಂದರೆ ಇದು ನಾನು ಜಾಸ್ತಿ ಯೂಸೇ ಮಾಡಿಲ್ಲ. ಈ ಸ್ಯಾರಿ ಗೌರಿ ಹಬ್ಬದ ಸೀಸನಲ್ಲಿ ತೊಗೊಂಡೆ ನಾನು. ಇದಕ್ಕೆ ಬ್ಲೌಸ್ ಚೆನ್ನಾಗಿ ಬಂದಿಲ್ಲ ಅಂತ ನಾನು ಬೇರೆ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಅದು ಮೀಶೋದಲ್ವಾ, ಹಂಗಾಗಿ ಸೀರೆ ಚೆನ್ನಾಗಿ ಬಂದಿದೆ, ಬ್ಲೌಸ್ ಪೀಸ್ ಚೆನ್ನಾಗಿ ಬಂದಿರಲಿಲ್ಲ. ಇನ್ನು ನೆಕ್ಸ್ಟ್ ಕಲೆಕ್ಷನ್ ಬಂದು ಮೀಶೋದ ಅಮೌಂಟ್ ಕೇಳಲಿಲ್ಲ ಅಲ್ಲ, 300. ಇದು ಕೂಡ ಸಿಂಪಲ್ ಸ್ಯಾರಿನೇ. ಇದು ಪೂರ್ತಿ ಇದೇ ಥರ ಇದೆ, ಮೈದಾನ ಪೂರ್ತಿ ಸೀರೆ ಒಳಗಡೆ ಎಲ್ಲ ಇದೇ ಥರ. ಇದು ಬಟನ್ ಇಲ್ಲ, ಒಂದೇನಿಲ್ಲ, ಜಾಸ್ತಿ ವರ್ಕ್ ಇಲ್ಲ, ಬಾರ್ಡರ್ ಕೂಡ ಇದೆ ಅಷ್ಟೇ. ಇದಕ್ಕೆ ಬ್ಲೌಸ್ ಕೂಡ ಸಿಂಪಲ್ಲಾಗಿ ಹಾಕ್ಸಿದ್ದೀವಿ. ಅಂದರೆ ಯಾವ ಥರ ಅಂದರೆ ಮಾಮೂಲಿ ಸಾದಾ ಪ್ಲೇನ್ ಬರುತ್ತಲ್ಲ, ಪ್ಲೇನ್ ಬ್ಲೌಸ್ ಥರ ಸ್ಟಿಚ್ ಮಾಡಿಸಿದ್ದೀನಿ ಸಾಕು ಅಂತ ಅಂದ್ಬಿಟ್ಟು. ನನ್ನ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ಸೀರೆ ಕೂಡ ನೋಡಿದ್ದೀರಾ, ಯಾಕಪ್ಪ ಅಂದರೆ ಇದು 4ನೇ ಸಲ ತೋರಿಸ್ತಾ ಇರೋದು ನಾನು ಇದು ಸ್ಯಾರಿನ, ಹಾಗಾಗಿ ಸರಿಯಾಗಿ ತೋರಿಸ್ಲಿಲ್ಲ ನಾನು ಯಾಕೆ ಅಂತ. ಅದು ಇರಲಿ ನೋಡಲಿ ಅಂದ್ಬಿಟ್ಟು ಬ್ಲೌಸ್ ಕೂಡ ತೋರಿಸ್ತಾ ಇದ್ದೀನಿ, ಈ ಥರ ಮಾಡಿಸಿದ್ದೆ ಅಂತ ಅಂದ್ಬಿಟ್ಟು. ಇದು ಯೂಸ್ ಮಾಡಿದಾಗ ನಾನು ತೋರಿಸ್ತೀನಿ, ಫೋಟೋ ಕೂಡ ಅಪ್ಲೋಡ್ ಮಾಡ್ತೀನಿ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು. ಈಗ ನೆಕ್ಸ್ಟ್ ಸ್ಯಾರಿ ಬಂದು ಇದು ಸಿಂಪಲ್ ಸ್ಯಾರಿನೇ. ಇದು ಕೂಡ ರಕ್ಷಾಬಂಧನದ ಸ್ಯಾರಿ. ಇದು ಬರೀ ಜಸ್ಟ್ 220 ಅಷ್ಟೇ, ಬರೀ 220 ರೂಪಾಯಿ ಅಷ್ಟೇ ಅದು ಸ್ಯಾರಿ. ಹಂಗಾಗಿ ಸಿಂಪಲಾಗಿ ತೊಗೊಂಡೆ ನಾನು. ಇದಕ್ಕೆ ಇನ್ನು ಬ್ಲೌಸ್ ಏನು ಸಿಂಪಲಾಗಿ ಹೊಲಿಸ್ದೆ ನಾನು, ಜಾಸ್ತಿ ಏನು ವರ್ಕ್ ಕೊಡಿಸಿ ಹೊಲಿಸಿಲ್ಲ. ಇದಕ್ಕೆ ಸಾದಾ ಸಾಕೊಂಡ್ಬಿಟ್ಟು ಕೊಟ್ಟೆ. ಇನ್ನು ನನ್ನ ಮಗ ಕೂಡ ಬಂದ ವೀಡಿಯೋ ಮಾಡ್ತಾ ಇರಬೇಕಾದ್ರೆ ಅವ್ರ ತರಲೆ ಆಟ ತುಂಬ ಜಾಸ್ತಿ ಅಲ್ಲ ಅಂತ ಅಂದ್ಬಿಟ್ಟು. ಇದು ಲಾಸ್ಟು ಸ್ಯಾರಿ ಬಂದು ಇದು ಕೂಡ ಸಿಂಪಲಾಗಿ ತೊಗೊಂಡೆ, ಪಾಪು ಡೆಲಿವರಿ ಆದಮೇಲೆ. ಅಂದರೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರಿಗೆ ಫಂಕ್ಷನಿಗೆ ಅವನಿಗೆ ಕಿವಿಚಾಸೋದು, ಆಮೇಲೆ ನಾಮಕರಣ ಎಲ್ಲದಕ್ಕೂ ಬೇಕಲ್ಲ ಅಂದ್ಬಿಟ್ಟು ಸಿಂಪಲಾಗಿ ತೊಗೊಂಡೆ ಸ್ಯಾರಿನ. ಇದಕ್ಕೂ ಕೂಡ ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಇಷ್ಟೇ ನನ್ನ ವೀಡಿಯೋ ಇರೋದು. ನೆಕ್ಸ್ಟ್ ವೀಡಿಯೋ ಬೇಕು ಅಂತಂದರೆ ನಾನು ನಮ್ಮ ಅಮ್ಮನ ಮನೆಯಿಂದ ಸ್ಯಾರಿ ತಂದ ಮೇಲೆ ಪೂರ್ತಿ ತೋರಿಸ್ತೀನಿ ನಾನು. ಇನ್ನೂ ನಾನು ಕಾಟನ್ ಸ್ಯಾರಿ ಆಗಲಿ ರೇಷ್ಮೆ ಸೀರೆ ಆಗಲಿ ತೋರಿಸಿಲ್ಲ, ತೋರಿಸ್ಬೇಕು ಅನ್ನೋ ಆಸೆ ಇದೆ, ಆದರೆ ನಿಧಾನಕ್ಕೆ ತೋರಿಸ್ತೀನಿ. ಆದರೆ ಒಬ್ಬರು ಹೋಮ್ ಟೂರ್ ಮಾಡಿ ಅಂತ ಕೇಳ್ಕೊಂಡ್ರಿ, ಪ್ಲೀಸ್ ಮಾಡ್ತೀನಿ ನಾನು ಆದಷ್ಟು ಬೇಗ. ಆದರೆ ನನಗೊಂದು ಆಸೆ ಇದೆ, ಏನಪ್ಪ ಅಂತಂದರೆ 1000 ಸಬ್ಸ್ಕ್ರೈಬ್ ಆದರೆ ಮಾಡೋಕ್ಕೆ ನನಗೂ ಖುಷಿಯಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮಾಡಿಲ್ಲ. ಪ್ಲೀಸ್ ಮಾಡ್ತೀನಿ, ಬೇಜಾರಂತೂ ಮಾಡ್ಕೋಬೇಡಿ, ಪದೇ ಪದೇ ಕೇಳಕ್ಕೆ ಹೋಗಬೇಡಿ. ನಾನು ಮಾಡ್ತೀನಿ. ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿರೋರೆಲ್ಲ ಬೇಗನೆ ಮಾಡ್ಕೊಳ್ಳಿ, ಮಾಡದೇ ಇರೋರು ಥ್ಯಾಂಕ್ ಯು.